ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ ಏನು, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಪೈಲ್ 1 ಯಾರಿಗೆ ರೆಸೊನೇಟ್ ಆಗಿದೆ ಅವರು ಪೈಲ್ 1ನ ಸೆಲೆಕ್ಟ್ ಮಾಡಿ, ಪೈಲ್ 2 ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಪೈಲ್ 2ನ ಸೆಲೆಕ್ಟ್ ಮಾಡಿ. ಸೊ ನೀವು ಸೆಲೆಕ್ಟ್ ಮಾಡಿರೋ ಅಂತಹ ಪೈಲ್ ಮೇಲೆ ರೀಡಿಂಗ್ನ ನೋಡೋಣ. ಈಗ ಯಾರೆಲ್ಲ ಪೈಲ್ 1ನ ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರಿ. ಫಸ್ಟ್ ಬಂದು 4 ಆಫ್ ವಾಂಡ್ಸ್, 6 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಕಪ್ಸ್, 4 ಆಫ್ ಸ್ವಾರ್ಡ್ಸ್, ದ ಸನ್, 4 ಆಫ್ ಪೆಂಟಿಕಲ್, ದ ಎಂಪರರ್, Queen of Wands, okay, 5 of Pentacles, the Lovers, the bottom of the deck, 10 of Swords. Okay, so 10 of Swords ಅಂತ ಅಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ ಪ್ರೆಸೆಂಟಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದೆ. ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಆ ಪರ್ಸನ್ ನಿಮ್ಮ ಲೈಫಿಂದ ದೂರ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಅಂತ ಅಂದಿದ ತಕ್ಷಣ ಈ ಪರ್ಸನ್ ನಿಮ್ಮ ಜೊತೆ ತುಂಬಾ ಚೆನ್ನಾಗಿದ್ರು, ಕಮಿಟ್ಮೆಂಟ್ ಅನ್ನುವಂಥದ್ದನ್ನು ಕೊಡ್ತಾ ಇಲ್ಲ. ಆದರೆ ಸ್ಟಾರ್ಟಿಂಗಲ್ಲಿ ಅವರ ಮತ್ತು ನಿಮ್ಮ ಮಧ್ಯೆ ಇದ್ದಂತಹ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ತುಂಬ ಅಟ್ರ್ಯಾಕ್ಷನ್ ಆಯಿತು, ತುಂಬ ಫೀಲಿಂಗ್ಸ್ ಇತ್ತು, ತುಂಬ ಎಮೋಷನ್ಸ್ ಇತ್ತು, ಒಬ್ರನ್ನ ಒಬ್ಬರು ತುಂಬ ಇಷ್ಟಪಡ್ತಾ ಇದ್ರಿ. ಆದರೆ ಕಮಿಟ್ಮೆಂಟ್ ಅನ್ನುವಂಥದ್ದು ಈ ಪರ್ಸನ್ ಕೊಡ್ತಾ ಇಲ್ಲ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ನೋಡಿ ಕೆಲವೊಂದು ರಿಲೇಷನ್ಶಿಪ್ ಟ್ವಿನ್ ಫ್ಲೇಮ್ ಇದೆ ಅಂತ ಅಂದರೆ ನಿಮಗೆ ಈ ಪರ್ಸನ್ ಈ ಜನ್ಮದಲ್ಲಿ ಸಿಕ್ಕಿರೋ ಅಂಥವ್ರಲ್ಲ. ಇವರು ನಿಮಗೆ ಆಲ್ರೆಡಿ ನಿಮ್ಮ ಪ್ರೀವಿಯಸ್ ಜನ್ಮದಲ್ಲಿ ಸಿಕ್ಕಿರೋ ಅಂಥವ್ರು. ಅವ್ರನ್ನ ನೀವು ಮತ್ತೆ ಈ ಜನ್ಮದಲ್ಲಿ ರೀಯೂನಿಯನ್ ಆಗಿದ್ದೀರಾ. ಅಂದರೆ ಇವ್ರು ನಿಮ್ಮ ಜೊತೆ ಇಂದಿನ ಜನ್ಮದಲ್ಲಿ ಆಲ್ರೆಡಿ ಮೀಟ್ ಮಾಡಿದ್ದಾರೆ. ನಿಮ್ಮ ಮತ್ತು ಅವರ ಮಧ್ಯೆ ಕೆಲವೊಂದು ಸನ್ನಿವೇಶಗಳು ನಡೆದಿದೆ. ಅವ್ರು ನಿಮ್ಮ ಲೈಫಲ್ಲಿ ಏನೋ ಮಾಡಿದ್ದಾರೆ, ನೀವು ಅವ್ರ ಲೈಫಲ್ಲಿ ಏನೋ ಮಾಡಿದ್ದೀರಾ, ಮತ್ತು ನೀವು ಈ ಲೈಫಲ್ಲಿ ಮತ್ತೆ ವಾಪಸ್ ಬಂದಿದ್ದೀರಾ. ಸೊ ಇದು ಕಾರ್ಮಿಕ್ ರಿಲೇಷನ್ಶಿಪ್ ಅನ್ನೋವಂಥದ್ದು. ಅಂದರೆ ಟ್ವಿನ್ ಫ್ಲೇಮ್ ಅಂದರೆ ಇಂದಿನ ಜನ್ಮದ್ದು ಅಂದರೆ ಒಂದೇ ಸೋಲ್, 2 ಸೋಲ್ ಆಗಿರೋ ಅಂಥದ್ದು. ಸೊ ನೀವು ಇವರು ನಿಮ್ಮ ಫ್ಯೂಚರಲ್ಲೂ ಬರ್ಬೋದು. ಅಂದರೆ ನಿಮ್ಮ ಒಂದು ಇನ್ನೊಂದು ಜನ್ಮ ಅಂತ ಇದ್ದರೆ ಆ ಒಂದು ಜನ್ಮದಲ್ಲೂ ಕೂಡ ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಬರೋ ಅಂಥದ್ದು. ಯಾಕೆಂದರೆ ಇದು ಟ್ವಿನ್ ಫ್ಲೇಮ್ ಕಾರ್ಡ್. ಸೊ ಇವರು ನಿಮಗೂ ಮದುವೆ ಆಗಲೇಬೇಕು ಅಂತ ಇಲ್ಲ, ಆದರೆ ನಿಮ್ಮ ಒಳ್ಳೆಯದು ಕೆಟ್ಟದು ಎಲ್ಲಿದ್ರೂ ಇವ್ರು ನಿಮ್ಮ ಜೊತೆ ಇರೋ ಅಂಥದ್ದು. ನಿಮ್ಮ ಲೈಫಲ್ಲಿ ಇವರು ಒಂದು ಭಾಗ ಆಗಿರ್ತಾರೆ. ಇವರಿಂದ ನಿಮ್ಮ ಜೀವನ ತುಂಬ ಮೇಜರ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡಬಹುದು ನೀವು ಈ ಪರ್ಸನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ಲೋನ್ಲಿ ಫೀಲ್ ಮಾಡ್ತಿದ್ದೀರಾ. ಏನಾಯಿತು ರಿಲೇಷನ್ಶಿಪ್ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಳ್ತಾ ಇದ್ದೀರಾ. ಈ ಪರ್ಸನ್ಗೋಸ್ಕರ ನೀವು ಲಿಟ್ರಲಿ ಅಳೋದು, ಬೇಜಾರು ಮಾಡೋದು, ದುಃಖ ಪಡೋ ಅಂಥದ್ದು ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ನಿಮ್ಮನ್ನು ಕನೆಕ್ಟ್ ಆಗೋದಕ್ಕೆ ಅವರು ನಿಜ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಯಾಕೆಂದರೆ ದ ಲವರ್ಸ್ ಕಾರ್ಡ್ ಮತ್ತು 4 ಆಫ್ ವಾಂಡ್ಸ್ ಎರಡೂ ನೋಡಿದ್ರೆ ಇದು ಒಂದು ಟ್ವಿನ್ ಫ್ಲೇಮ್ ಆಗಿರೋದ್ರಿಂದ ನೀವು ಈ ಪರ್ಸನ್ನ ಎಷ್ಟೇ ದೂರ ಇವ್ರು ಹೋದರೂ ಅಥವಾ ನೀವು ಇವರಿಂದ ದೂರ ಬಂದ್ರೂ ಇವರು ನಿಮ್ಮ ಲೈಫಲ್ಲಿ ಇನ್ಯಾವುದೋ ಒಂದು ಸನ್ನಿವೇಶದಿಂದ ಅಥವಾ ಇನ್ಯಾವುದೋ ಒಂದು ಸಂದರ್ಭದಿಂದ ಅವರು ನಿಮ್ಮನ್ನು ಮೀಟ್ ಮಾಡೇ ಮಾಡ್ತಾರೆ. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಮತ್ತೆ ನಿಮ್ಮ ಜೀವನದಲ್ಲಿ ಮತ್ತೆ ಬರೋ ಅಂತಹ ಸಾಧ್ಯತೆ ತುಂಬಾ ಇದೆ ಈ ಪರ್ಸನ್. ಆ್ಯಂಡ್ ಅವರು ಕೆಲವೊಂದು ವಿಚಾರನ ಅವರು ಗಿಲ್ಟ್ ಪಡ್ತಿದ್ದಾರೆ, ರಿಗ್ರೆಟ್ ಮಾಡ್ತಿದ್ದಾರೆ. ನಾನು ಹೇಳಬೇಕಿತ್ತು, ಅವ್ರಿಗೇನೋ ಒಂದು ಬೇಜಾರಿದೆ, ಅವರು ಏನೋ ಹೇಳಬೇಕಿತ್ತು ಬಟ್ ಅದನ್ನು ಹೇಳಿಲ್ಲ, ಆದರೆ ಅದನ್ನು ಹೇಳ್ಕೊಬೇಕಿತ್ತು ಅಂತ ಅಂದ್ಬಿಟ್ಟು ಅವರು ಬೇಜಾರು ಮಾಡ್ಕೊಳ್ತಿದ್ದಾರೆ, ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ, ಅವರು ಅಳ್ತಿದ್ದಾರೆ, ಬೇಜಾರು ಮಾಡ್ಕೊಳ್ತಿದ್ದಾರೆ. ಅವ್ರಿಗೂ ಕೂಡ ಈ ರಿಲೇಷನ್ಶಿಪ್ ಏನಾಗ್ತಿದೆ ಅಂತ ಅಂದ್ಬಿಟ್ಟು ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಪ್ರೆಸೆಂಟ್ ಅವರು ಫೀಲ್ ಮಾಡ್ತಿದ್ದಾರೆ ಲೈಕ್ ನೀವು ಅವರ ಲೈಫಲ್ಲಿ ಬೇಕು. ಯಾಕೆಂದರೆ ನೀವು ತುಂಬಾ ಅವ್ರನ್ನ ಇಷ್ಟಪಟ್ಟಿದ್ರಿ, ಅವ್ರನ್ನ ನೀವು ತುಂಬ ಕೇರ್ ಮಾಡೋದು, ಅವ್ರ ಮೇಲೆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ರಿ ನೀವು. ಅದನ್ನು ಅವರು ಮಿಸ್ ಮಾಡ್ಕೊಳ್ತಿದ್ದಾರೆ. ನೀವು ತೋರಿಸ್ತಾ ಇದ್ದಂತಹ ಪ್ರೀತಿ, ವಿಶ್ವಾಸ ಅಥವಾ ಆ ಒಂದು ಫೀಲಿಂಗ್ ಇನ್ಯಾರೂ ಆ ವ್ಯಕ್ತಿಗೆ ಕೊಡಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಫೀಲ್ ಆಗಿದೆ. ಸೊ ಅವರು ರಿಗ್ರೆಟ್ ಮಾಡ್ತಿದ್ದಾರೆ. ಅಂದರೆ ಅವರು ನಿಮ್ಮನ್ನು ಕಳ್ಕೊಂಡಿರೋದಕ್ಕೆ ಅವರು ಬೇಜಾರು ಪಡ್ತಾ ಇದ್ದಾರೆ. ಆದರೆ
ಅವರು ಕೂಡ ಏನು ಅಂತ ಅಂದರೆ ಎಫರ್ಟ್ಸ್ ಹಾಕೋದಕ್ಕೆ ಅವರು ಟ್ರೈ ಮಾಡ್ತಾ ಇಲ್ಲ. ಅವ್ರ ಕಡೆಯಿಂದ ಯಾವ ಒಂದು ಎಫರ್ಟ್ಸ್ ಅನ್ನೋವಂಥದ್ದು ಇಲ್ಲ. ಯಾಕೆ ಅವರ ಕೆರಿಯರ್ ಲೈಫ್, ಅವರ ಒಂದು ಜೀವನದಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನು ಅವ್ರು ಮಾಡ್ತಿದ್ದಾರೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಆ ವ್ಯಕ್ತಿ ನಿಮ್ಮನ್ನು ನೆನೆಸ್ಕೊಳ್ಳೋ ಅಂಥದ್ದು, ನಿಮ್ಮ ಕಡೆ ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಜೊತೆ ಇರಬೇಕು ಅನ್ನೋವಂಥದ್ದು. ನೀವು ಆ ಪರ್ಸನ್ಗೋಸ್ಕರ ನೀವಾದರೂ ಎಫರ್ಟ್ಸ್ ಅನ್ನೋವಂಥದ್ದು ಆಗ್ತಿದ್ದೀರ, ಬಟ್ ಆ ಪರ್ಸನ್ ಕಡೆಯಿಂದ ಎಫರ್ಟ್ಸ್ ಅನ್ನೋವಂಥದ್ದು ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಅಂದರೆ ಆ ಪರ್ಸನ್ ನಿಮ್ಮನ್ನ ಬೇಜಾರು ಮಾಡ್ಕೊಳ್ತಿದ್ದಾರೆ ನೀವಿಲ್ಲ ಅಂತ ಅಂದ್ಬಿಟ್ಟು, ಆದರೆ ನಿಮ್ಮ ಹತ್ರ ಬಂದು ಮಾತಾಡೋ ಅಂಥ ಶಕ್ತಿ ಆ ವ್ಯಕ್ತಿಗೆ ಇಲ್ಲ. ನೀವೇನು ಅಂದ್ಕೊಳ್ತೀರಾ ಅನ್ನೋ ಒಂದು ಬೇಜಾರಿದೆ ಅವರಿಗೆ. ನೀವು ನಿಮಗೂ ಅಷ್ಟೇ, ನಿಮ್ಮ ಲೈಫಲ್ಲಿ ಅವ್ರು ಬಂದರೆ ಸಾಕು ಅಂತ ಫೀಲ್ ಮಾಡ್ತಿದ್ದೀರಾ, ಬಟ್ ಆ ಪರ್ಸನ್ನಿಂದ ಏನು ಈಕ್ವಲ್ ಎಫರ್ಟ್ಸ್ ಬರ್ತಾ ಇಲ್ಲ. ಅವ್ರು ನಿಮ್ಮ ಹತ್ರ ಏನು ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇಲ್ಲ. ನಿಮ್ಗೆ ಅನ್ನಿಸ್ತಿದೆ ನಿಜವಾಗ್ಲೂ ಈ ಪರ್ಸನ್ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾನಾ ಅಂತ ಅಂದ್ಬಿಟ್ಟು, ಆದರೆ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರು ಅವ್ರು ನಿಮ್ಮನ್ನ ರೀಚ್ ಆಗ್ತಾ ಇಲ್ಲ. ಅವ್ರಿಗೆ ಫೀಲ್ ಆಗ್ತಿದೆ ಅಂದರೆ ನೀವು ತುಂಬ ಇಷ್ಟಪಟ್ರಿ, ನಿಮ್ಮ ಒಂದು ಮಾತು, ಕತೆ, ಅಥವಾ ನೀವು ಅವ್ರ ಹತ್ರ ನಡ್ಕೊಂಡಿರೋ ಅಂತಹ ರೀತಿ ಇದೆಲ್ಲ ಅವ್ರಿಗೆ ಇಷ್ಟ. ಅವ್ರು ನಿಮ್ಮ ಹತ್ರ ಬರಬೇಕು ಅಂತ ತುಂಬಾ ಫೀಲ್ ಮಾಡ್ತಾರೆ, ಬಟ್ ಬೇಕಾಗಿರೋವಂಥ ಎಫರ್ಟ್ಸ್ ಆ ವ್ಯಕ್ತಿ ನಿಮ್ಮ ಕಡೆ ಆಗ್ತಾ ಇಲ್ಲ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ಸ್ ಅನ್ನೋವಂಥದ್ದು ಆ ಪರ್ಸನಿಂದ ಕಾಣಿಸ್ತಾ ಇಲ್ಲ. ನಿಮಗೆ ಈ ವ್ಯಕ್ತಿನ ಬಿಟ್ಟು ಇನ್ನು ಎಲ್ಲೂ ಕೂಡ ಮನಸ್ಸಿಲ್ಲ, ಇವ್ರ ಬಗ್ಗೆನೇ ನೀವು ಯೋಚನೆ ಮಾಡೋ ಅಂಥದ್ದು. ನಿಮ್ಗೆ ಅನ್ನಿಸ್ತಾ ಇದೆ ಈ ಪರ್ಸನ್ ನಿಜವಾಗ್ಲೂ ಏನಾದರೂ ಮೂವ್ ಆನ್ ಆಗಿಬಿಟ್ಟಿದ್ದಾರಾ, ಅವ್ರ ಲೈಫಲ್ಲಿ ಇನ್ಯಾರಾದರೂ ಬಂದಿದ್ದಾರಾ, ಅಥವಾ ಇವ್ರು ನಿಜವಾಗ್ಲೂ ನನ್ನನ್ನೇ ಇಷ್ಟಪಡ್ತಿದ್ದಾರಾ ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡ್ತಿದ್ದೀರಾ. ನೀವು ಇನ್ನೂ ವೆಯ್ಟ್ ಮಾಡ್ತಾ ಇರೋ ಅಂಥದ್ದು. ಬಟ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಇದ್ರೂ ಅದನ್ನು ತೋರಿಸ್ಕೊಳ್ತಿಲ್ಲ. ಆ ಪರ್ಸನ್ ನಿಮ್ಮನ್ನ ಎಷ್ಟೇ ಇಷ್ಟಪಟ್ಟರು ನಿಮ್ಮ ಹತ್ರ ಬಂದು ಅಪ್ರೋಚ್ ಮಾಡಿ ನೀನಂದರೆ ನನಗಿಷ್ಟ, ನಾವು ಜೊತೆಯಾಗಿರೋಣ ಅಂತ ಹೇಳ್ತಾ ಇಲ್ಲ. ನಿಮ್ಮಿಂದ ಅವರು ತುಂಬ ಮುಚ್ಚಿಡೋ ಅಂಥದ್ದು. ಸೊ ಇಲ್ಲಿ ಕಾಣಿಸ್ತಾ ಇದೆ ಆ ಪರ್ಸನ್ಗೆ ನೀವಂದರೆ ತುಂಬ ಇಷ್ಟ ಇದೆ, ನಿಮ್ಮ ಹತ್ರ ಬರಬೇಕು ಅನ್ನೋ ಅಂಥದ್ದಿದೆ, ಆದರೆ ನಿಮ್ಮ ಹತ್ರ ಬರೋದಕ್ಕೆ ಯಾವ ಒಂದು ಎಫರ್ಟ್ಸ್ ಕೂಡ ಆಗ್ತಾ ಇಲ್ಲ. ಆದರೆ ಫೀಲಿಂಗ್ಸ್ ಇದೆಯಾ? ಡೆಫಿನೆಟ್ಲಿ ಫೀಲಿಂಗ್ಸ್ ಇದೆ, ಆದರೆ ಬರೋದಕ್ಕೆ ಅವರು ಇಷ್ಟಪಡ್ತಾ ಇಲ್ಲ. ಹತ್ರ ಬಂದು ಮಾತಾಡಿ ನಿಮ್ಮನ್ನು ಕನ್ಸೋಲ್ ಮಾಡಿ, ಕನ್ವಿನ್ಸ್ ಮಾಡಿ ನಿಮ್ಮ ಹತ್ರ ಈ ಒಂದು ರಿಲೇಷನ್ಶಿಪ್ನ ಮುಂದಕ್ಕೆ ಹೇಳ್ಕೊಂಡು ಹೋಗೋದಕ್ಕೆ ಅವರು ಪ್ರಯತ್ನ ಪಡ್ತಿಲ್ಲ. ಇಲ್ಲಿ ಇಬ್ಬರು ಕಡೆಯಿಂದ ಈಕ್ವಲ್ ಎಫರ್ಟ್ಸ್ನ ಕೊಟ್ಟರೆ, ಅಂದರೆ ಇಬ್ಬರು ಬ್ಯಾಲೆನ್ಸ್ ಮಾಡಿದ್ರೆ ಈ ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಆದರೆ ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡಿಕೊಂಡ್ರು, ಅವರು ರಿಗ್ರೆಟ್ ಮಾಡಿದ್ರು, ಬೇಜಾರು ಮಾಡಿಕೊಂಡ್ರು ಕೂಡ ಆ ವ್ಯಕ್ತಿ ನಿಮ್ಮ ಕಡೆ ಬರ್ತಾ ಇಲ್ಲ. ಅಂದರೆ ಅವ್ರು ಬಂದು ನಿಮ್ಮನ್ನ ಅಪ್ರೋಚ್ ಮಾಡಿ, ನಿಮ್ಮನ್ನ ಮೀಟ್ ಮಾಡಿ, ನಿಮ್ಮ ಒಂದು ಬೇಜಾರು ಏನಿದೆ ಅದನ್ನು ತೆಗೆದು ಅವ್ರು ಮತ್ತೆ ಅದನ್ನು ಸರಿಪಡಿಸಿ ಅವ್ರು ನಿಮ್ಮ ಜೊತೆ ಇರೋ ಥರ ಅವರು ಬಿಹೇವ್ ಮಾಡ್ತಾ ಇಲ್ಲ. ಸೊ ಫೀಲಿಂಗ್ಸ್ ಇದೆ, ಕರೆಂಟ್ಲಿ ಅವ್ರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ, ಬಟ್ ಅದನ್ನು ಬಂದು ಹೇಳ್ಕೊಳ್ಳೋ ಅಂಥ ಮನಸ್ಥಿತಿ ಆ ಪರ್ಸನ್ಗೆ ಇಲ್ಲ. ಆದರೆ ರಿಗ್ರೆಟ್ ಅಂತೂ ಮಾಡ್ತಿದ್ದಾರೆ. ಸೊ ಇದಾಗಿತ್ತು ಪೈಲ್ 1 ಅವರ ರೀಡಿಂಗ್. ಪೈಲ್ 2 ಅವರ ರೀಡಿಂಗ್ ನೋಡೋಣ. ಪೈಲ್ 2 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ರಿ ಅವ್ರದ್ದು ಈ ರೀಡಿಂಗ್ ಆಗಿರುತ್ತೆ. ನೋಡೋಣ ಆ ಪರ್ಸನ್ ಏನು ಇಷ್ಟಪಡ್ತಿದ್ದಾರೆ ಅಥವಾ ಅವ್ರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು. ಓಕೆ, ದ ಮ್ಯಾಜಿಷಿಯನ್, ಓಕೆ, ದ ಡೆವಿಲ್. ಆ್ಯಕ್ಚುಲಿ ಇದೆರಡು ಕಾಂಬಿನೇಷನ್ ಇಸ್ ಅ ಡೆಡ್ಲಿ ಕಾಂಬಿನೇಷನ್. ಅಂದರೆ ಅವರು ನಿಮ್ಮ ಮೇಲೆ ಒಂದು ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದನ್ನು ಮಾಡ್ತಿದ್ದಾರೆ. ಅವ್ರಿಗೆ ನಿಮ್ಮನ್ನು ಕಳ್ಕೋಬೇಕು ಅಂತ ಇಷ್ಟ ಇಲ್ಲ, ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಕೆಲವೊಬ್ಬರು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಅಬ್ಸೆಷನ್ ಆಗಿದ್ದಾರೆ, ಕೆಲವೊಬ್ಬರು ಫಿಸಿಕಲಿ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಮೂವ್ ಆಗಿದ್ದೀರಾ ಅನಿಸುತ್ತೆ. ಸೊ ಆ ವ್ಯಕ್ತಿ ಅದರಿಂದ ಓವರ್ಕಮ್ ಆಗ್ತಾ ಇಲ್ಲ. ಸೊ ಆ ವ್ಯಕ್ತಿಗೆ ಇನ್ನೂ ನಿಮ್ಮ ಮೇಲೆ ಒಂದು ಫೀಲಿಂಗ್ ಅನ್ನುವಂಥದ್ದು ಇದೆ. ಆದರೆ ಇದೊಂಥರ ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ. ಅಂದರೆ ಅವರು ನಿಮ್ಮ ಹತ್ರ ಬರಲ್ಲ, ಆದರೆ ಅವರು ನಿಮ್ಮನ್ನು ಮರೆಯಲ್ಲ, ಈ ಥರ ಅನ್ನಿಸ್ತಾ ಇರೋವಂಥದ್ದು ಇದೆರಡು ಕಾಂಬಿನೇಷನ್ ಪ್ರಕಾರ. ನೋಡೋಣ ಮುಂದೆ ಏನಿದೆ ಅಂತ ಅಂದ್ಬಿಟ್ಟು. ಓಕೆ, 4 ಆಫ್ ವಾಂಡ್ಸ್, ದ ಸನ್, 6 ಆಫ್ ಪೆಂಟಿಕಲ್ಸ್, ಓಕೆ, 6 ಆಫ್ ಕಪ್ಸ್, Knight of Cups, 7 of Cups, 2 of Wands, ಓಕೆ, 5 ಆಫ್ ಪೆಂಟಿಕಲ್ಸ್. ಓಕೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾಗಿದೆ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ, ಅವ್ರಿಗೆ ನಿಮ್ಮ ಮೇಲೆ ತುಂಬ ಅಬ್ಸೆಷನ್ ಇದೆ, ಅವರು ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಳ್ತಾರೆ. ನಿಮ್ಮ ಮತ್ತು ಅವರ ಮಧ್ಯೆ ಒಂದು ರಿಲೇಷನ್ಶಿಪ್ ಇತ್ತಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗಿರೋವಂಥ ರಿಲೇಷನ್ಶಿಪ್ ಇತ್ತು. ಕೆಲವೊಬ್ಬರು ಇಲ್ಲಿ ಟ್ಯಾರೋ ರೀಡರ್ಸ್ನೂ ಕೂಡ ಮೀಟ್ ಮಾಡಿದ್ದಾರೆ. ನಿಮ್ಮ ಫೀಲಿಂಗ್ಸ್ ಏನು, ನೀವು ಆ ಪರ್ಸನ್ನ ಮರ್ತಿದ್ದೀರಾ ಅಥವಾ ಆ ಪರ್ಸನ್ನ ನೀವು ನೆನಪಿಸ್ಕೊಳ್ತಿದ್ದೀರಾ ಇಲ್ವಾ ಅಂತ ಅಂದ್ಬಿಟ್ಟು ಅವ್ರು ಹೋಗಿ ಟ್ಯಾರೋ ರೀಡರ್ಸ್ನ ಕೇಳಿರೋ
ಅಂಥದ್ದು ಕಾಣಿಸ್ತಾ ಇದೆ, ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋ ಅಂಥದ್ದೆಲ್ಲನೂ. ಆ್ಯಂಡ್ ಆದರೆ ಈ ಒಂದು ರಿಲೇಷನ್ಶಿಪ್ ಒಂಥರ ಅವರ ಎನರ್ಜಿ ಹೆಂಗಿದೆ ಅಂತ ಅಂದರೆ ಇದು ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್. ಬರೋದು ಹೊಡೋದು, ಬರೋದು ಮಾತಾಡ್ಸೋದು ಹೊಡೋದು, ನಿಮ್ಮನ್ನ ಆ ಕಡೆ ಬಿಟ್ಟಿರಲ್ಲ ಅಥವಾ ಬಂದಿರಲ್ಲ, ಈ ಥರ ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ ನಿಮ್ಮದು ಇದಾಗ್ತಾ ಇರೋ ಅಂಥದ್ದು. ಬ್ಲಾಕ್ ಮಾಡ್ತಾರೆ, ಅನ್ಬ್ಲಾಕ್ ಮಾಡ್ತಾರೆ, ಮತ್ತೆ ಬ್ಲಾಕ್ ಮಾಡೋ ಅಂಥದ್ದು, ಈ ಥರ ಕಾಣಿಸ್ತಾ ಇರೋ ಅಂಥದ್ದು. ಬಟ್ ಅವ್ರಿಗೆ ರೀಯೂನಿಯನ್ ಆಗಬೇಕು ಅಂತ ಇರುತ್ತೆ, ಬರ್ತಾರೆ, ಮಾತಾಡಿಸ್ತಾರೆ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ ಅವ್ರು ಮತ್ತೆ ಹೋಗ್ತಾರೆ. ಅಂದರೆ ಅವರು ಒಂದು ಕಮಿಟ್ಮೆಂಟ್ ಅನ್ನೋ ಅಂಥದ್ದು ನಿಮಗೆ ಪ್ರಾಪರಾಗಿ ಕೊಡ್ತಾ ಇಲ್ಲ. ನಿಮ್ಗೆ ಅನ್ನಿಸ್ತಿದೆ ಈ ವ್ಯಕ್ತಿ ನನ್ನನ್ನು ಏನಾದರೂ ಬಳಸ್ಕೊಳ್ತಿದ್ದಾರಾ, ಇವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಫೀಲಿಂಗ್ಸ್ ಅನ್ನೋ ಅಂಥದ್ದು ಇದೆಯಾ, ಇವ್ರು ಏನಾದರೂ ತುಂಬ ಸ್ವಾರ್ಥವಾಗಿ ಯೋಚನೆ ಮಾಡ್ತಿದ್ದಾರಾ ಅಂತ ಅಂದ್ಬಿಟ್ಟು ನೀವು ಅಂದ್ಕೊಳ್ತಿದ್ದೀರಾ. ಆದರೆ ಈ ಪರ್ಸನ್ನು ನಿಮಗೆ ಕಾರ್ಮಿಕ್ ಪರ್ಸನ್. ಯಾಕೆ ಅಂತ ಅಂದರೆ ನೀವು ಈ ಪರ್ಸನ್ನ ಇಂದಿನ ಜನ್ಮದಲ್ಲಿ ನೀವು ಈ ಪರ್ಸನ್ಗೆ ಏನೋ ಪ್ರಾಬ್ಲಮ್ ಮಾಡಿದ್ದೀರಾ, ಅವ್ರು ಮತ್ತೆ ಬಂದಿದ್ದಾರೆ, ಮತ್ತು ನೀವಿಬ್ಬರು ತೀರಿಸ್ತಿದ್ದೀರಾ. ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಇರೋವಂಥ ಪರ್ಸನ್. ಇವರು ಈ ರೀಡಿಂಗ್ ಯಾರೇ ನೋಡ್ತಿದ್ರು ಕೂಡ ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಹೊಂದಿರೋ ಅಂಥವ್ರು. ಅದರಲ್ಲೂ ಬೇಸಿಕಲಿ ಏನಾದರೂ ವೃಶ್ಚಿಕ ರಾಶಿ ಇರೋ ಅಂಥವ್ರು ಆಗಿರ್ಬೋದು, ಅಥವಾ ಮೀನ ರಾಶಿ ಈ ಥರ ಇದ್ದರೆ ನಿಮಗೆ ಈ ಪರ್ಸನ್ ಇದು ಪಕ್ಕ ಅವ್ರಿಗೆ ಈ ರೀಡಿಂಗ್ ಆಗಿರುತ್ತೆ. ಯಾಕೆ ಅಂದರೆ ಈ ಪರ್ಸನ್ ಬಂದು ನಿಮಗೆ ಪಾಸ್ಟ್ ಲೈಫಲ್ಲೇ ಸಿಕ್ಕಿರೋವಂತಹ ಪರ್ಸನ್ ಆಗಿರ್ತಾರೆ ಇವರು. ಸೊ ಇಲ್ಲಿ ಯಾರಾದರೂ ವೃಶ್ಚಿಕ ರಾಶಿ, ಮೀನರಾಶಿ, ಇಲ್ಲ ಅಂತ ಅಂದರೆ ಮೇಷರಾಶಿ, ಈ ಥರ ಯಾರಾದರೂ ಇದ್ದರೆ ಅಂಥವ್ರಿಗೆ ಈ ಒಂದು ರೀಡಿಂಗ್ ತುಂಬಾ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಆ ವ್ಯಕ್ತಿಗೆ ನಿಮ್ಮನ್ನು ಮೀಟ್ ಮಾಡಬೇಕು, ಮಾತಾಡಿಸ್ಬೇಕು. ಯಾಕೆಂದರೆ ನೀವು ಕೊಟ್ಟಂತಹ ಪ್ರೀತಿನ ಅವ್ರು ಮರೆಯೋಕ್ಕಾಗ್ತಿಲ್ಲ. ನೀವು ನಿಸ್ವಾರ್ಥದಿಂದ ಇವ್ರಿಗೆ ಎಲ್ಲನೂ ಶೇರ್ ಮಾಡಿದ್ದೀರಾ, ನಿಮ್ಮ ಪ್ರೀತಿನೆಲ್ಲ ದಾರೆ ಎಳೆದಿದ್ದೀರಾ. ಸೊ ಆ ವ್ಯಕ್ತಿಗೆ ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅಂತ ಇದೆ. ಆದರೆ ಪರಿಸ್ಥಿತಿ ನೋಡಿದ್ರೆ ನಿಮಗೇ ಈ ವ್ಯಕ್ತಿ ಇನ್ನು ಬೇಡ, ಇವ್ರು ಸರಿ ಇಲ್ಲ, ಇವ್ರ ಜೀವನದ್ರಲ್ಲಿ ಬಂದರೆ ನಾನು ಖುಷಿಯಾಗಿರಲ್ಲ, ನನಗೆ ಯಾಕೆ ಈ ಥರ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಬೇಕು, ನಾನು ಯಾಕೆ ಈ ಕರ್ಮನ ಅನುಭವಿಸ್ಬೇಕು, ಇವ್ರು ಬಂದ್ರೂ ನಾನೇ ಎಕ್ಸೆಪ್ಟ್ ಮಾಡಲ್ಲ ಇವ್ರನ್ನ, ನನ್ನ ಲೈಫಿಂದ ನಾನೇ ಈ ವ್ಯಕ್ತಿನ ದೂರ ತಳ್ಬಿಡೋಣ, ಇವರಿಲ್ಲ ಅಂದ್ರೂ ತೊಂದರೆ ಇಲ್ಲ, ನಾನೇ ಮೂವ್ ಆಗೋಣ ಅನ್ನೋವಂಥದ್ದು ನೀವು ಥಿಂಕ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಬಟ್ ನಿಮ್ಗೇನು ಅಂದರೆ ಡಿಸಿಷನ್ ಮಾಡೋಕ್ಕಾಗ್ತಾ ಇಲ್ಲ, ನಿಮಗೆ ಕನ್ಫ್ಯೂಷನ್ ತುಂಬ. ಇದು ಎಂಥ ಪ್ರೀತಿ, ಇದು ಯಾಕೆ ಈ ಥರ ನನಗೆ, ಇದು ನಿಜವಾಗ್ಲೂ ನನ್ನ ಕರ್ಮನ ಅಂತ ಅಂದ್ಬಿಟ್ಟು ನೀವು ತುಂಬಾ ಸ್ಟ್ರೆಸ್ ಆಗ್ತಿದ್ದೀರಾ. ನಿಮಗೆ ಅನ್ನಿಸ್ತಾ ಇದೆ ಈ ಒಂದು ರಿಲೇಷನ್ಶಿಪ್ ಯಾಕೆ ನಾನು ಈ ವ್ಯಕ್ತಿನ ಮೀಟ್ ಮಾಡಿದೆ ಅಂತ ಅಂದ್ಬಿಟ್ಟು ನೀವು ಬೇಜಾರು ಮಾಡ್ಕೊಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ನಿಜವಾಗ್ಲೂ ಈ ವ್ಯಕ್ತಿ ಮುಂದೆ ನನ್ನ ಜೊತೆ ಬರ್ತಾನ ಅಂತ ಅಂದ್ಬಿಟ್ಟು. ಆದರೆ ಈ ಪರ್ಸನ್ ಎಂದಿದ್ದಾರೆ ಅಂತ ಅಂದರೆ ಅವ್ರಿಗೆ ನಿಮ್ಮ ಹತ್ರ ಬರಬೇಕು ಅಂತಲೇ ಇದೆ. ಓಕೆ, ಅವ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಬರ್ತೀನಿ ಅಂತ ಅಂದರೂ ನಿಮಗೆ ಹೆಂಗೆ ಅನ್ನಿಸ್ತಿದೆ ಅಂತ ಅಂದರೆ ನೀನು ಬರಬೇಡ, ನೀನು ಬಂದರೂ ಕೂಡ ನನ್ನ ಜೀವನ ಚೆನ್ನಾಗಿರಲ್ಲ. ಯಾಕೆ ಅಂದರೆ ಈ ವ್ಯಕ್ತಿಗೆ ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ ಅಂತಲೂ ಇರ್ಬೋದು. ಅಂದರೆ ಇವ್ರ ಲೈಫಲ್ಲಿ ಮೂರನೇ ವ್ಯಕ್ತಿ ಅನ್ನೋರು ಕೂಡ ಇರ್ಬೋದು. ನೀನು ನಿಸ್ವಾರ್ಥದಿಂದ ಬಂದರೆ ಮಾತ್ರನೇ ಬಾ, ಸ್ವಾರ್ಥದಿಂದ ಮಾತ್ರ ಬರಬೇಡ. ನಿನಗೆ ಬೇಕಂದಾಗ ಬರ್ತೀಯಾ, ಬೇಡ ಅಂದಾಗ ಹೋಗ್ತೀಯಾ, ನಾನು ಅದನ್ನು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ಬಂದರೆ 100% ಕಮಿಟ್ಮೆಂಟ್, ಪ್ರೀತಿ ಅನ್ನೋವಂಥದ್ದನ್ನ ಕೊಟ್ಟರೆ ಒಪ್ಕೊಳ್ತೀನಿ, ಇಲ್ಲ ಅಂದರೆ ನಾನು ಮೂವ್ ಆಗ್ತೀನಿ ಅಂತ ಅಂದ್ಬಿಟ್ಟು ನೀವು ಹೇಳ್ತಾ ಇರೋ ಹಾಗೆ. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಕೂಡ ಇದ್ದಾರೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ಇಲ್ಲೂ ನೋಡಿ, ಇಲ್ಲಿ 3 ಮೆಂಬರ್ಸ್ ಇದ್ದಾರೆ, ಇಲ್ಲೂ 3 ಮೆಂಬರ್ಸ್ ಇದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತ ಅಂದರೆ ಫ್ಯಾಮಿಲಿ ಕಾರ್ಡ್ ಇದೆ. ಸೊ ಆ ಪರ್ಸನ್ಗೆ ಫ್ಯಾಮಿಲಿ ಕೂಡ ಇರಬಹುದು. ಸೊ ಈ ವ್ಯಕ್ತಿ ಆದರೂ ಕೂಡ ನಿಮ್ಮ ಜೊತೆ ಒಂದು ಕನೆಕ್ಷನ್ ಏನಿದೆ ಅದನ್ನು ಬಿಡೋದಕ್ಕೆ ರೆಡಿ ಆಗಿಲ್ಲ. ಅವ್ರು ಮತ್ತೆ ನಿಮ್ಮ ಹತ್ರ ಬರೋದಕ್ಕೆ ಮತ್ತೆ ಟ್ರೈ ಮಾಡುವಂಥದ್ದು, ಬಂದಮೇಲೆ ಮತ್ತೆ ಹೋಗುವಂಥದ್ದು. ಬಟ್ ಸ್ಟಿಲ್ ಈ ಪರ್ಸನ್ಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೇ ಇದೆ. ಆದರೆ ಇದೊಂದು ಸ್ವಲ್ಪ ಟಾಕ್ಸಿಕ್ ರಿಲೇಷನ್ಶಿಪ್. ಅಂದರೆ 100% ಇಲ್ಲಿ ಪ್ರೀತಿ ಇರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಕೆಲವೊಂದು ಸರಿ ಸ್ವಾರ್ಥ ಕೂಡ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರುತ್ತೆ. ಆದರೆ ಇದು ಕಾರ್ಮಿಕ್ ಕೂಡ, ಅಂದರೆ ಕರ್ಮನೂ ಕೂಡ. ನೀವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಅಂತಹ ಪ್ರಾಬ್ಲಮ್ಸ್ ಏನೇನಿರುತ್ತೆ ನಿಮ್ಮ ಮತ್ತು ಅವರ ಮಧ್ಯ, ಅದನ್ನು ತೀರ್ಸೋದಕ್ಕೆ ಅಂತಲೇ ಬಂದಿದ್ದೀರಾ. ಇವರು ನಿಮ್ಮ ಈಗ ಸಿಕ್ಕಿರೋರಲ್ಲ, ಇವರು ಕೂಡ ನಿಮ್ಮ ಪಾಸ್ಟ್ ಲೈಫಲ್ಲಿ, ಅದು ಕೂಡ ಏನಾದರೂ ವೃಶ್ಚಿಕ ರಾಶಿಯವರು ಏನಾದರೂ ಇದ್ದರೆ ಅವ್ರಿಗೆ ಈ ಒಂದು ರೀಡಿಂಗ್ ತುಂಬಾ ರೆಸೊನೇಟ್ ಆಗುವಂಥದ್ದು. ಈ ಒಂದು ರೀಡಿಂಗ್ ನಿಮ್ಗೆ ಏನಾದರೂ ರೆಸೊನೇಟ್ ಆಯಿತು ಅಂತ ಅಂದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.